ಕಲಿ ಸಿನಿಮಾ ನೋಡಿರುವಂತ ನಿಮ್ಗಳಿಗೆಲ್ಲ ಮೈಂಡ್ ಒಳಗಡೆ ತುಂಬಾನೇ ಪ್ರಶ್ನೆಗಳಿದಾವೆ ಅಂತ ನನಗ್ ಗೊತ್ತು. ಯಾರು ಈ ಕಲಿ? ಶ್ರೀಕೃಷ್ಣ ಪರಮಾತ್ಮ ಹೇಳ್ದಾಗೆ ಕಲಿಯುಗ ಬರ್ತಾ ಇದೆ, ಕಲಿ ಬರ್ತಾ ಇದ್ದಾನೆ ಅಂತ ಹೇಳ್ದ. ಬಟ್ ಸಿನಿಮಾದಲ್ಲಿ ಕಲಿ ಅನ್ನೋ ಒಂದು ವರ್ಡ್ ಕೂಡ ಯೂಸ್ ಮಾಡಿಲ್ಲ. ಫೈನಲ್ ವಿಲನ್ ಆಗಿ ಸುಪ್ರೀಂ ಯಾಸ್ಕಿನ್ ತೋರಿಸಿದ್ದಾರೆ. ಹಾಗಿದ್ರೆ ಈ ಕಲಿ ಎಲ್ಲಿದ್ದಾನೆ? ಯಾರು ಇವನು? ಇದ್ರ ಜೊತೆಗೆ ಯಾರು ಮುಟ್ಟೋದಕ್ಕೆ ಆಗದೆ ಇರುವಂತ ಗಾಂಡೀವ ಧನುಷ್ನ ಸುಪ್ರೀಂ ಯಾಸ್ಕಿನ್ ಯಾವ ರೀತಿ ಎತ್ತಕ್ ಸಾಧ್ಯ? ಇನ್ನ ಭೈರವನ್ನ ಕರ್ಣನಾಗಿ ಯಾಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ? ಇದೆಲ್ಲ ಪ್ರಶ್ನೆಗಳು ನಿಮ್ಮ ಮೈಂಡ್ ಒಳಗಡೆ ತಿರುಗ್ತಾ ಇದೆ ಅಂತ ನನಗ್ ಗೊತ್ತು. ಈ ಎಲ್ಲಾ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡೋದ್ರ ಜೊತೆಗೆ ಫ್ಯೂಚರ್ ಅಲ್ಲಿ ಯಾವ ರೀತಿ ಸಿನಿಮಾ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದನ್ನು ಕೂಡ ರಿವೀಲ್ ಮಾಡ್ತೀನಿ. ಸ್ಪಾಯ್ಲರ್ ವಾರ್ನಿಂಗ್ ಜೊತೆ ಶುರು ಮಾಡೋಣ. ಇದನ್ನೆಲ್ಲ ತಿಳ್ಕೊಬೇಕು ಅಂದ್ರೆ ಮೊದಲನೇದಾಗಿ ಈ ಕಲಿ ಯಾರು, ಎಲ್ಲಿಂದ ಬಂದ, ಇವನ್ಗಿರೋ ಪವರ್ ಎಂತದ್ದು ಅನ್ನೋದನ್ನ ಮೊದಲು ನೀನ್ ತಿಳ್ಕೊಬೇಕು. ಸಮುದ್ರ ಮಂಥನ ಮಾಡಿದಾಗ ವಿಷ ಒಂದ್ ಕಡೆ, ಅಮೃತ ಒಂದ್ ಕಡೆ ಬರುತ್ತೆ. ಈ ಅಮೃತನ ದೇವತೆಗಳೆಲ್ಲ ಕುಡಿದ್ರೆ ವಿಷನ ರಾಕ್ಷಸರು ಕುಡಿಯೋದ್ರ ಜೊತೆಗೆ ಸಾಮಾನ್ಯ ಜನರು ಕೂಡ ಕುಡಿಬೇಕಾಗುತ್ತೆ ಅಂತ ಶಿವ ಆ ವಿಷನ ಕುಡಿಯುವಂತ ಟೈಮ್ ಅಲ್ಲಿ ವಿಷದ ಒಂದಷ್ಟು ಹನಿಗಳು ರಾಕ್ಷಸರ ಮೇಲೆ ಬೀಳ್ತವೆ. ಆ ರಾಕ್ಷಸರಲ್ಲಿ ಈ ಕಲಿನೂ ಕೂಡ ಒಬ್ಬ. ಆ ವಿಷ ಅವನ ಮೈ ಮೇಲೆ ಬೀಳ್ತಿದಾಗೇನೆ ತುಂಬಾ ವಿಕಾರವಾಗಿ ಆಗ್ಬಿಡ್ತಾನೆ. ಇನ್ನ ಈ ಕಲಿಗೆ ಇರುವಂತ ಪವರ್ ಏನಪ್ಪಾ ಅಂದ್ರೆ ಚಿರಂಜೀವಿ. ಅಂದ್ರೆ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಆತ್ಮನ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾನೆ. ಈಗ ನನ್ನ ಬಾಡಿ ವಯಸ್ಸಾಗಿ ಸಾಯೋ ಸ್ಟೇಜ್ ಬಂತು, ಈ ಬಾಡಿ ಒಳಗಡೆ ಕಲಿ ಅನ್ನೋ ಒಂದು ಆತ್ಮ ಇದೆ. ಈ ಆತ್ಮ ಈಗ ಹೊಸ ಇನ್ನೊಂದು ಬಾಡಿನ ಹುಡ್ಕೊಂಡು ಹೋಗಿ ಅದ್ರೊಳಗಡೆ ಸೇರ್ಕೋತಿದೆ. ಅವನೇ ಇನ್ನೊಬ್ಬ ಕಲಿ. ಅಂದ್ಮೇಲೆ ಇವನಿಗೆ ಸಾವೇ ಇಲ್ಲ, ನಿರಂತರವಾಗಿ ಚಲಿಸ್ತಾನೆ ಇರ್ತಾನೆ. ಅಂದ್ರೆ ಈಗ ಸ್ವಲ್ಪ ನಿನಗೆ ಕನ್ಫರ್ಮ್ ಆಗಿರ್ಬೋದು ಸುಪ್ರೀಂ ಯಾಸ್ಕಿನ್ ಒಳಗಡೆ ಇರುವಂತ ಆತ್ಮ ಯಾರ್ದು ಅಂತ. ಇಟ್ಸ್ ನಾನ್ ಅದರ್ ದೆನ್ ಕಲಿನೇ ಅವನು. ಇನ್ನ ಪ್ರಾಜೆಕ್ಟ್ ಕೆ ಏನು ಅಂತ ಸಿನಿಮಾದಲ್ಲೂ ಕೂಡ ಸೈಂಟಿಸ್ಟ್ ಗಳಿಗೆ ತಲೆನೋವಾಗ್ಬಿಟ್ಟಿತ್ತು. ಆ ಡೌಟ್ ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ಅವನ್ ಪ್ರಾಣನು ಕೂಡ ಹೊರಟೋಗುತ್ತೆ. ಇನ್ನ ಈ ಪ್ರಾಜೆಕ್ಟ್ ಕೆ ಕಲಿನೇ. ಹಾಗಿದ್ರೆ ಈ ಸುಪ್ರೀಂ ಯಾಸ್ಕಿನ್ ಯಾರು? ಕಲಿ ಇವನ್ ಬಾಡಿನೇ ಯಾಕೆ ಚೂಸ್ ಮಾಡಿದಾನೆ ಅನ್ನೋದು ಕೂಡ ಡೌಟ್ ಇರ್ತದೆ. ಅದನ್ನು ಕೂಡ ಕ್ಲಿಯರ್ ಮಾಡ್ತೀನಿ. ಭೈರವ ಹಾಗೇನೆ ಅಶ್ವತ್ಥಾಮ ಇಬ್ರು ಫೈಟ್ ಮಾಡುವಂತ ಟೈಮ್ ಅಲ್ಲಿ ಅಲ್ಲೊಂದು ಸ್ಟ್ಯಾಚ್ಯೂ ಇರೋದನ್ನ ಕೂಡ ನೀನ್ ಅಬ್ಸರ್ವ್ ಮಾಡಿರ್ತೀಯ. ಆ ಸ್ಟ್ಯಾಚ್ಯೂ ಕೈ ಬ್ರೇಕ್ ಆಗಿ ಕೆಳಗಡೆ ಬೀಳೋದನ್ನು ಕೂಡ ನೋಡಿದ್ಯಾ. ಆ ಸ್ಟ್ಯಾಚ್ಯೂ ಬೇರೆ ಯಾರ್ದು ಅಲ್ಲ, ಸುಪ್ರೀಂ ಯಾಸ್ಕಿನ್ ದೇನೆ. ಹಾಗಿದ್ರೆ ಈ ಸುಪ್ರೀಂ ಯಾಸ್ಕಿನ್ ಯಾರಾಗಿರ್ಬೋದು ಅನ್ನೋ ಡೌಟ್ ಕೂಡ ನಿನಗಿರ್ತದೆ. ಇವನ್ ಬೇರೆ ಯಾರು ಅಲ್ಲ, ದೊಡ್ಡ ಸೈಂಟಿಸ್ಟ್. ಆಸ್ಟ್ರೋನಾಟ್ ಆಗಿರುವಂತ ಸ್ಟ್ಯಾಚ್ಯೂ ನೋಡಿದ್ಮೇಲೆ ನಿನ್ ಕನ್ಫರ್ಮ್ ಆಗಿರ್ತದೆ ಸುಪ್ರೀಂ ಯಾಸ್ಕಿನ್ ಕೂಡ ಒಬ್ಬ ಸೈಂಟಿಸ್ಟ್ ಅಂತ. ಇವನಲ್ಲಿರುವಂತ ಬುದ್ಧಿವಂತಿಕೆ ಏನನ್ ಬೇಕಾದ್ರೂ ಬಿಲ್ಡ್ ಮಾಡಬಹುದು, ಹೆಂಗ್ ಬೇಕಾದ್ರೂ ಪ್ರಪಂಚನ ಚೇಂಜ್ ಮಾಡಬಹುದು ಅನ್ನೋ ಒಂದು ಮೈಂಡ್ ಸೆಟ್ ಇರುವಂತ ಯಾಸ್ಕಿನ್ ಇವನ್ ಬಾಡಿ ಒಳಗಡೆ ಹೋದ್ರೆ ನನಗ್ ಬೇಕಾದಂತ ಪ್ರಪಂಚನ ನಾನು ಕ್ರಿಯೇಟ್ ಮಾಡಬಹುದು ಅನ್ನೋ ಒಂದು ದುರಾಲೋಚನೆಯಿಂದ ಕಲಿ ಅನ್ನೋ ಒಂದು ಆತ್ಮ ಸುಪ್ರೀಂ ಯಾಸ್ಕಿನ್ ಅನ್ನೋ ಒಂದು ದೇಹನ ಚೂಸ್ ಮಾಡ್ಕೊಂಡು ಅವನ ಒಳಗಡೆ ಪ್ರವೇಶ ಮಾಡಿದೆ. ಇದು ಮ್ಯಾಟ್ರು. ಈಗಾಗ್ಲೇ ಏನೇನೆಲ್ಲ ಕ್ರಿಯೇಟ್ ಮಾಡಿದಾನೆ ಸುಪ್ರೀಂ ಯಾಸ್ಕಿನ್ ಅನ್ನೋದನ್ನ ನೀವು ನೋಡಿದ್ರ. ದೊಡ್ಡದೊಂದು ಕಾಂಪ್ಲೆಕ್ಸ್ ನ ಕ್ರಿಯೇಟ್ ಮಾಡಿದಾನೆ. ಭೂಮಿಲಿರುವಂತ ಗಾಳಿ, ನೀರು, ಜನಗಳು ಜೀವನ ಮಾಡೋದಕ್ಕೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಆ ಕಾಂಪ್ಲೆಕ್ಸ್ ಎಳ್ಕೊಂಡ್ಬಿಟ್ಟಿದೆ. ಈ ರೀತಿ ಒಂದು ಟೆಕ್ನಾಲಜಿನ ಸುಪ್ರೀಂ ಯಾಸ್ಕಿನ್ ಬಿಲ್ಡ್ ಮಾಡಿದಾನೆ. ಇದನ್ನೆಲ್ಲ ಸುಪ್ರೀಂ ಯಾಸ್ಕಿನ್ ಏನಕ್ಕೆ ಮಾಡ್ತಾ ಇದ್ದಾನೆ, ಅವನು ಉದ್ದೇಶ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಆಸೆ ಆಗಿದೆಯಲ್ಲ. ಇವನ್ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ ಇವನದ್ದೇ ಆದ ಒಂದು ದೊಡ್ಡ ಪ್ರಪಂಚ. ಇಲ್ಲಿ ಇವನೇ ಬಾಸು, ಇವನೇ ಎಲ್ಲ. ಇವನನ್ನೇ ಇವನು ದೇವ್ರು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾನೆ. ಜನಗಳೆಲ್ಲ ಇವನನ್ನ ದೇವ್ರ ರೀತಿನೇ ನೋಡ್ಬೇಕು ಅನ್ನೋ ತರ. ಅದಕ್ಕೆ ಕಮಾಂಡರ್ ಮಾನಸು ಕೂಡ ಹೇಳ್ತಾನೆ ದೇವರು ಒಬ್ಬನೇ, ಸುಪ್ರೀಂ ಯಾಸ್ಕಿನ್ ಅಂತ. ದೇವರು ಒಬ್ಬನೇ, ಸುಪ್ರೀಂ ಯಾಸ್ಕಿನ್. ಇದ್ರ ಜೊತೆಗೆ ಇವನ್ ಕ್ರಿಯೇಟ್ ಮಾಡಿರುವಂತ ಈ ವರ್ಲ್ಡ್ ಅಲ್ಲಿ ಜನಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ, ಉಸಿರಾಡೋದಕ್ಕೆ ಗಾಳಿ ಇಲ್ಲ, ಪ್ರೆಗ್ನೆಂಟ್ ಆಗಿರುವಂತ ಲೇಡಿನ ವಿಕಾರವಾಗಿ ಕೊಲೆ ಮಾಡ್ತಾ ಇದ್ದಾರೆ. ಇದು ಇವನ್ ಕ್ರಿಯೇಟ್ ಮಾಡಕ್ ಹೋಗ್ತಾ ಇರುವಂತ ಪ್ರಪಂಚ. ಇದನ್ನ ನೋಡಿದಂತ ದೇವತೆಗಳು ಕಲ್ಕಿಯ ಅವತಾರದ ಮುಖಾಂತರ ಇವನನ್ನ ಸಂಹಾರ ಮಾಡಿ ಪೀಸ್ಫುಲ್ ಆಗಿರೋ ಒಂದು ಪ್ರಪಂಚನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಕಲ್ಕಿ ಅವತಾರನ ತರೋದಕ್ಕೆ ರೆಡಿ ಆಗಿದ್ದಾರೆ. ಇದು ಮ್ಯಾಟ್ರು. ಇಷ್ಟೆಲ್ಲ ಗೊತ್ತಾದ್ಮೇಲೆ ಯಾರ ಕೈಲೂ ಕೂಡ ಮುಟ್ಟಕ್ ಆಗದೆ ಇರುವಂತ ಒಂದು ಗಾಂಡೀವ ಸುಪ್ರೀಂ ಯಾಸ್ಕಿನ್ ಯಾವ ರೀತಿ ಎತ್ತದಕ್ ಸಾಧ್ಯ ಅನ್ನುವಂತ ಡೌಟ್ಸ್ ನಿನ್ನ ಮೈಂಡ್ ಒಳಗಡೆ ಇನ್ನೂ ಇದೆ. ಅದನ್ನು ಕೂಡ ಕ್ಲಿಯರ್ ಮಾಡ್ತೀನಿ. ಇನ್ನ ಈ ಗಾಂಡೀವ ತುಂಬಾನೇ ಪವರ್ಫುಲ್. ದೇವತೆಗಳನ್ನು ಕೂಡ ಸ್ಮ್ಯಾಶ್ ಮಾಡೋ ಅಂತ ಪವರ್ ಇರುವಂತ ಈ ಗಾಂಡೀವ ಇದನ್ನೇ ಕ್ರಿಯೇಟ್ ಮಾಡಿರೋದು ಶಿವ. ಅರ್ಜುನನ ತಪಸ್ಸಿನ ಫಲವಾಗಿ ಈ ಗಾಂಡೀವನ ಅವನು ಗೆಲ್ತಾನೆ. ಜೊತೆಗೆ ಈ ಪಾಂಡವರ ಕುರುಕ್ಷೇತ್ರ ಯುದ್ಧದಲ್ಲಿ ಇವರು ಮೋಸ ಮಾಡಿ ಗೆಲ್ಲುವಂತ ಸ್ಥಿತಿ ಉಂಟಾದಾಗ ಇವ್ರುಗಳಲ್ಲಿ ಇದ್ದಂತ ಪವರ್ ಗಳು ಕೂಡ ಕಳ್ಕೊತಾರೆ. ಅದೇ ಟೈಮ್ ಅಲ್ಲಿ ಅರ್ಜುನನ ಗಾಂಡೀವದಲ್ಲಿರುವಂತ ಪವರ್ ನು ಕೂಡ ಕಳ್ಕೊತದೆ. ಆ ಗಾಂಡೀವ ಏನು ಯೂಸ್ ಮಾಡಕ್ ಆಗದಿರುವಂತ ಈ ಗಾಂಡೀವನ ಸಮುದ್ರದ ಮಧ್ಯೆ ಬಿಸಾಡ್ತಾರೆ ಅರ್ಜುನ. ಇನ್ನ ಸುಪ್ರೀಂ ಯಾಸ್ಕಿನ್ ಗೆ ಈ ಗಾಂಡೀವ ಸಿಗೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಭೂಮಿಯಲ್ಲಿರುವಂತ ಎಲ್ಲಾ ನೀರಿನ ಅಂಶನೂ ಕೂಡ ಎಳ್ಕೊಂಡ್ಬಿಟ್ಟಿದ್ದಾನೆ. ಸಮುದ್ರಕ್ಕೆ ಫುಲ್ ಬರ ಬಂದು ಒಂದು ತೊಟ್ಟು ನೀರ್ ಇಲ್ದಿರೋ ತರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಇಂತ ಜಾಗದಲ್ಲಿ ಗಾಂಡೀವ ಸಿಗುತ್ತೆ ಸುಪ್ರೀಂ ಯಾಸ್ಕಿನ್ ಗೆ. ಅದನ್ನ ತಂದ್ಕೊಡುವಂತವ್ರು ಕೌನ್ಸಿಲರ್ ಬಣಿ. ಇದನ್ನ ನೀನು ಸಿನಿಮಾದಲ್ಲಿ ನೋಡಿದ್ಯಲ್ಲ. ಇನ್ನ ಮೇನ್ ಮ್ಯಾಟರ್ ಕಡೆ ಬರೋದಾದ್ರೆ ಸುಪ್ರೀಂ ಯಾಸ್ಕಿನ್ ಈ ಗಾಂಡೀವ ಧನುಷ್ನ ಎತ್ತೋದಿಕ್ಕೆ ಯಾಕೆ ಸಾಧ್ಯ? ಅದು ಅಲ್ದೇನೆ ಕಳ್ಕೊಂಡಿರುವಂತ ಪವರ್ ಗಾಂಡೀವಾಗೆ ಮತ್ತೆ ಬರೋದಕ್ಕೆ ರೀಸನ್ ಆದ್ರೂ ಏನು? ಈ ಕಲಿಯುಗದಲ್ಲಿ ಯಾವತ್ತೂ ಕಾಣದೇ ಇರುವಂತ ಒಂದು ವಿಚಿತ್ರವಾದ ಹೊಸ
ಒಂದು ನಕ್ಷತ್ರ ಕಾಣಿಸ್ತಾ ಇದೆ. ಜೊತೆಗೆ ಗಾಂಡೀವ ಧನುಷು ಕೂಡ ಆಕ್ಟಿವ್ ಆಗಿದೆ. ಅಶ್ವತ್ಥಾಮನು ಕೂಡ ವಾಪಸ್ ಬಂದಿದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಏನೋ ಬರ್ತಾ ಇದೆ ಅನ್ನೋ ಒಂದು ಫೀಲಿಂಗ್ ಕೌನ್ಸಿಲರ್ ಬನ್ನಿಗೆ ಬರ್ತಾ ಇದೆ. ಅಂದ್ರೆ ಇದ್ರ ಅರ್ಥ ಗೊತ್ತಾಗ್ತಾ ಇದೆ, ದೇವರು ಬರ್ತಾ ಇದ್ದಾನೆ ಅಂತ. ಇನ್ನ ಸುಮತಿ ಅಂದ್ರೆ ದೀಪಿಕನಿಂದ ಎಕ್ಸ್ಟ್ರಾಕ್ಟ್ ಆಗಿರುವಂತ ಬ್ಲಡ್ ಸುಪ್ರೀಂ ಆಸ್ಕಿನ್ಗೆ ಯಾವ ರೀತಿ ಒಂದು ಪವರ್ ನ ಕೊಟ್ಟಿದೆ ಅಂದ್ರೆ, ಆ ಗಾಂಡೀವ ಧನುಷ್ನು ಕೂಡ ಎತ್ಕೊಂಡು ಅದನ್ನ ಆಪರೇಟ್ ಮಾಡುವಂತ ಪವರ್ ಕೂಡ ಜನರೇಟ್ ಆಗಿದೆ ಒಂದೇ ಒಂದು ಡ್ರಾಪ್ ಬ್ಲಡ್ ಗೆ. ಆ ಒಂದು ಡ್ರಾಪ್ ಬ್ಲಡ್ ಕೃಷ್ಣಂದು ಅಂದ್ರೆ ಕಲ್ಕಿ ಅವತಾರ ಎತ್ತುತ್ತಾ ಇರುವಂತ ದೇವರ ಒಂದೇ ಒಂದು ಬ್ಲಡ್ ಅನಿ ಇಷ್ಟು ದೊಡ್ಡ ಪವರ್ ಸಿಕ್ಕಿದೆ ಈಗ ಸುಪ್ರೀಂ ಯಾಸ್ಕಿನ್. ಇನ್ನ ಕೊನೆಯದಾಗಿ ಇನ್ನೊಂದೇ ಒಂದು ಡೌಟ್ಸ್ ನಿಮ್ಮ ಮೈಂಡ್ ಒಳಗಡೆ ಇನ್ನೂ ಸುತ್ತೊಡಿತಾ ಇದೆ ಅಂತ ನನಗೆ ಗೊತ್ತು. ಭೈರವನ್ನ ಕರ್ಣನಾಗಿ ಯಾಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು? ಅರ್ಜುನನೇ ಮರುಜನ್ಮ ಪಡೆದು ಬೇರೆ ರೀತಿ ಬರ್ಬೋದಾಗಿತ್ತು, ಬೇರೆ ಇನ್ಯಾರಾದ್ರೂ ಕೂಡ ಬರ್ಬೋದಾಗಿತ್ತು, ಕರ್ಣನೇ ಯಾಕೆ ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಇನ್ನೂ ಸುತ್ತೊಡಿತಾ ಇದೆ ಅಂತ ನನಗೆ ಗೊತ್ತು. ಸೊ ನೀವು ನೋಡೋದಾದ್ರೆ ದ್ವಾಪರ ಯುಗದಲ್ಲಿ ಅರ್ಜುನ ಗಾಂಡೀವನ ಚಲಾಯಿಸ್ತಾ ಇರ್ತಾನೆ. ಈ ಅರ್ಜುನನ ಬಾಣಕ್ಕೆ ಟಕ್ಕರ್ ಕೊಡೋ ಅಂತ ಇನ್ನೊಬ್ಬ ಯೋಧ ಇರೋದು ಇನ್ಯಾರೋ ಅಲ್ಲ, ಅದು ಕರ್ಣನೇ. ಈ ಗಾಂಡೀವ ಧನುಷ್ನ ಎದುರಿಸಬೇಕು ಅಂದ್ರೆ ಶಿವ ಧನುಷ್ ಯೂಸ್ ಮಾಡೋ ಅಂತ ಕರ್ಣನೇ ಸರಿಯಾದ ಕ್ಯಾರೆಕ್ಟರ್ ಅಂತ ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ಕರ್ಣನ ರೂಪದಲ್ಲಿ ಭೈರವನ್ನ. ನಾಗಾಶ್ವಿನ್ ಹ್ಯಾಟ್ಸ್ ಆಫ್ ಟು ಯು ಸರ್. ಇದೇ ರೀಸನ್ ಕರ್ಣನ ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ ಈ ಸಿನಿಮಾದಲ್ಲಿ. ಇನ್ನೂ ಒಬ್ರು ಬಾಕಿ ಉಳ್ಕೊಂಡಿದ್ದಾರೆ. ಅವರು ಈ ಸಿನಿಮಾದ ಒಳಗೆ ಇವಾಗ್ಲೇ ಎಂಟ್ರಿ ಕೊಟ್ರೆ ಕಲಿ ಅನ್ನೋ ಒಂದು ರಾಕ್ಷಸ ಈಗ್ಲೇ ಸತ್ತೋಗ್ಬಿಡ್ತಾನೆ. ಅದಕ್ಕೋಸ್ಕರ ಈ ಒಂದು ಕ್ಯಾರೆಕ್ಟರ್ ನ ಕೊನೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಕಲಿ ಒರಿಜಿನಲ್ ಆಗಿ ಬಂದು ಕಲ್ಕಿ ಜೊತೆ ಫೈಟ್ ಮಾಡೋದ್ರ ಜೊತೆಗೆ ಇನ್ನೂ 7 ಜನ ಎಂಟ್ರಿ ಕೊಡೋದು ತುಂಬಾನೇ ಇದೆ. ಅದ್ರಲ್ಲಿ ಮೇನ್ ಆಗಿರೋದು ಹನುಮಾನ್ ಜಿ. ಅವ್ರು ಏನಾದ್ರು ಎಂಟ್ರಿ ಕೊಟ್ರು ಅಂದ್ರೆ ಕಲಿ ಮುಗ್ದ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಕಲ್ಕಿ ಅವತಾರ ಎತ್ತಬೇಕು, ಅವನು ಬೆಳೆದು ದೊಡ್ಡವನಾಗ್ಬೇಕು, ಅವನಿಗೆ ಟ್ರೈನಿಂಗ್ ನ ಕೊಡ್ಬೇಕು, ಅದಾದ್ಮೇಲೆ ಅವನು ಕಲಿಯ ಸಂಹಾರನ ಮಾಡ್ಬೇಕು. ಈ ಒಂದು ಟೈಮ್ ಗ್ಯಾಪ್ ಒಳಗಡೆ ಸುಪ್ರೀಂ ಯಾಸ್ಕಿನ್ ಬರ್ತಾ ಇರೋದು ಅವನನ್ನ ಮುಗಿಸೋದಕ್ಕೆ. ಚಿಕ್ಕ ಏಜ್ ಅಲ್ಲೇ ಇನ್ನು ಹುಟ್ಟೇ ಇಲ್ಲ, ಆವಾಗ್ಲೇ ಮುಗಿಸ್ಬಿಡ್ಬೇಕು ಅಂತ ಸುಪ್ರೀಂ ಯಾಸ್ಕಿನ್ ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಇವನು ಬೆಳೆದು ದೊಡ್ಡವನಾಗಿ ಟ್ರೈನಿಂಗ್ ತಗೊಳ್ಳೋವರೆಗೂ ಇವನನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಮೇನ್ ರೀಸನ್ ಕರ್ಣ. ಈ ಗಾಂಡೀವ ಧನುಷ್ನ ಎದುರಿಸೋದಕ್ಕಾಗೋದು ಕರ್ಣ ಒಬ್ಬನೇನೆ. ಅದಕ್ಕೋಸ್ಕರ ಕರ್ಣನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ನಾಗಾಶ್ವಿನ್. ಇದು ಈ ಸಿನಿಮಾದ ಸೀಕ್ರೆಟ್ ಗಳು. ಇದನ್ನು ಮೀರಿ ಇನ್ನೂ ಕೆಲವೊಂದಷ್ಟು ಸೀಕ್ರೆಟ್ ಗಳಿದಾವೆ, ಅದನ್ನ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇಷ್ಟು ಸಾಕು ಅನ್ಸುತ್ತೆ. ವಿಡಿಯೋ ಲೆಂತ್ ಜಾಸ್ತಿ ಆಗ್ಬಿಟ್ರೆ ನಿಮ್ಗೆ ನೋಡೋದಕ್ಕೆ ಇಂಟ್ರೆಸ್ಟ್ ಕೂಡ ಬರಲ್ಲ. ಅದಕ್ಕೋಸ್ಕರ ಇಷ್ಟೊಂದೆಲ್ಲ ರಿಸರ್ಚ್ ಮಾಡಿರೋದಕ್ಕೆ ನನಗೊಂದು ಲೈಕ್ ಬೇಡವಾ? ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಆದ್ರೂ ಮಾಡ್ಕೋಬೋದ? ನಿಮ್ಗೆ ಹೆಂಗ್ ಅನ್ಸುತ್ತಂಗ್ ಮಾಡ್ರಪ್ಪ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.